ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ, ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ 28 ವಾಕ್ಯ 6. ದುರ್ಮಾರ್ಗಿಯಾದ ಧನವಂತನಿಗಿಂತ ನಿರ್ದೋಷಿಯಾಗಿ ನಡೆಯುವ ದರಿದ್ರನೇ ಲೇಸು. ಜ್ಞಾನಿಯಾದ ಮಗ ಧರ್ಮಶಾಸ್ತ್ರವನ್ನು ಕೈಗೊಳ್ಳುವನು, ಹೊಟ್ಟೆಬಾಕರ ಗೆಳೆಯ ತಂದೆಗೆ ಅಪಕೀರ್ತಿ ತರುವನು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ದುರ್ಮಾರ್ಗಿಯಾದ ಧನವಂತನಿಗಿಂತ ನಿರ್ದೋಷಿಯಾಗಿ ನಡೆಯುವ ದರಿದ್ರನೇ ಲೇಸು. ಇಬ್ಬರು ವ್ಯಕ್ತಿಗಳಿದ್ದಾರೆ ಇಲ್ಲಿ. ಓರ್ವ ಧನವಂತ ಮನುಷ್ಯ, ಇನ್ನೋರ್ವ ದರಿದ್ರ. ಇವರ ಮಧ್ಯದಲ್ಲಿನ ಅಂತರ ನಮಗೆ ಚೆನ್ನಾಗಿ ತಿಳಿದುಂಟು. ಒಬ್ಬನ ಹತ್ರ ಬೇಕಾದಷ್ಟು ಸಂಪತ್ತು ಉಂಟು, ಧನ ದೌಲತ್ತು ಉಂಟು. ಇನ್ನೋರ್ವನು ಆತನಲ್ಲಿ ಏನಿಲ್ಲ. ಆತನು ಏನೋ ಕೂಲಿ ಕೆಲಸ ಮಾಡ್ತಾನೆ, ಅಥವಾ ಏನೋ ತನ್ನದೆಂಬುದು ಸ್ವಂತ ಸಂಪತ್ತು ಅಥವಾ ಹಣ ಸಂಪತ್ತು ಆತನಲ್ಲಿ ಇಲ್ಲ. ಈ ಇಬ್ಬರಲ್ಲಿ ಯಾರು ಭಾಗ್ಯವಂತ ಎಂಬುದನ್ನು ಹೇಳುತ್ತೇವೆ. ಯಾರು ಭಾಗ್ಯವಂತ? ದೇವರ ವಾಕ್ಯ ಜ್ಞಾನೋಕ್ತಿ ಪುಸ್ತಕ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ಬೇಕಾದಷ್ಟು ಧನ ಸಂಪತ್ತು ಇರಬಹುದು, ಆದರೆ ಅಂತಹ ಮನುಷ್ಯನಲ್ಲಿ ಒಂದು ವೇಳೆ ಸತ್ಯದ ಮಾರ್ಗ ಎಂಬುದಿಲ್ಲ. ಸತ್ಯದ ಮಾರ್ಗ ಇದ್ದರೆ ಆತನಿಗೆ ಅಷ್ಟೊಂದು ಧನ ಸಂಪತ್ತು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗುವಂಥ ದಾರಿ ಕಿರಿದಾದದ್ದು, ಕಡಿದಾದದ್ದು. ಈ ನರಕಕ್ಕೆ ಹೋಗುವಂಥ ದಾರಿ ವಿಶಾಲವಾದುದು. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು. ಆದ್ದರಿಂದ ಈ ಧನವಂತ ಮನುಷ್ಯ, ಆತನಲ್ಲಿ ಈ ಮೌಲ್ಯಗಳು ಇಲ್ಲದಿದ್ದರೆ, ಸತ್ಯ, ನೀತಿ ಅಥವಾ ನ್ಯಾಯ ಇಂಥ ಮೌಲ್ಯಗಳು ಇಲ್ಲದಿದ್ದರೆ ಧನ ಸಂಪತ್ತೇನೋ ಮಾಡಬಹುದು, ಆತನು ಇರಬಹುದು ಆತನಲ್ಲಿ. ಜೊತೆಯಲ್ಲಿ ಇನ್ನೊಂದು ವಿಚಾರ ಉಂಟು ಪ್ರಿಯರೇ. ಈ ಧನ ಸಂಪತ್ತು ಅಥವಾ ಇನ್ನೊಂದು ಏನೋ ಸಂಪತ್ತು ಇರ್ಬೋದು, ಅದನ್ನು ಯಾವುದಕ್ಕೆ ಹೋಲಿಕೆ ಮಾಡ್ಬೋದು ಅಂತ ಹೇಳಿದರೆ, ನೀರಿಗೆ ನಾವು ಹೋಲಿಕೆ ಮಾಡ್ಬೋದು. ನೀರಿಗೆ ನಾವು ಹೋಲಿಕೆ ಮಾಡ್ಬೋದು. ನೀರನ್ನು ನಾವು ಕಟ್ಟಿಟ್ಟರೆ ಏನಾಗ್ತದೆ? ಒಂದು ಹಂತದವರೆಗೆ ಅಲ್ಲಿ ಅದು ಇರ್ತದೆ, ಶೇಖರವಾಗಿ ಇರ್ತದೆ. ಅದರ ಮಿತಿ ಮೀರಿದರೆ ಏನಾಗ್ತದೆ? ಅದು ತನ್ನ ದಾರಿಯನ್ನು ಕಂಡು ಹಿಡಿದು ಹೋಗ್ತದೆ ಮುಂದಕ್ಕೆ. ಇದು ಸಾಧಾರಣ ಧನ ಸಂಗ್ರಹ ಮಾಡುವಂತಹ ಜನರ ಜೀವನ ಅಥವಾ ಪರಿಸ್ಥಿತಿ. ಹಾಗಂತ ಹೇಳಿದರೆ ದೊಡ್ಡ ದೊಡ್ಡ ಸೇತುವೆಗಳನ್ನು ಕಟ್ಟಿದ್ದಿಲ್ವೇ? ಅಲ್ಲಿ ಕೂಡ ನೀರು ಶೇಖರಣೆ ಇಡ್ತಾರಲ್ವೇ? ಅಲ್ಲಿ ಇಡ್ತಾರೆ, ಒಬ್ಬನಿಗೆ ಅಲ್ಲ, ಒಂದು ಕುಟುಂಬಕ್ಕೆ ಅಲ್ಲ. ಆ ನೀರು ಶೇಖರಣೆ ಮಾಡುವಂಥದ್ದು ಊರಿನ ಎಲ್ಲ ಜನರಿಗೆ ಉಪಯೋಗ ಆಗುವಂಥದ್ದು. ಇಲ್ಲಿ ಒಬ್ಬ ಮನುಷ್ಯನು ಅದನ್ನು ಶೇಖರಣೆ ಮಾಡಿ ಉಳಿದವರಿಗೆ ಸಿಗದ ಹಾಗೆ ಮಾಡ್ತಾನೋ, ಆಗ ಆ ನೀರು ಏನು ಮಾಡ್ತದೆ ಅಂತ ಹೇಳಿದ್ರೆ, ತಾನು ಇನ್ನೊಂದು ದಾರಿಯನ್ನು ಹಿಡಿದು ಅದು ಮುಂದಕ್ಕೆ ಹೋಗ್ತದೆ. ಧನ ಸಂಪತ್ತು ಕೂಡ ಹಾಗೆಯೇ. ದೇವರು ಕೊಟ್ಟದ್ದು ಅದು ಎಲ್ಲರಿಗೆ. ಆದರೆ ಕೆಲವರಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು. ಆ ಜಾಸ್ತಿ ಇದ್ದದನ್ನು ಒಂದು ವೇಳೆ ಮನುಷ್ಯನು
ಅನಗತ್ಯವಾಗಿ ಶೇಖರಣೆ ಮಾಡಿರ್ತಾನೆ. ಆದರೆ ಆಗ ಅದು ಜಾರಿ ಮುಂದಕ್ಕೆ ಹೋಗ್ತದೆ, ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತದೆ. ಅದಕ್ಕಾಗಿ ಅನ್ಯಾಯದ ದಾರಿಯಲ್ಲಿ, ಅನಿತ್ಯ ದಾರಿಯಲ್ಲಿ ನಡೆಯುವಂಥ ಮನುಷ್ಯರು ಒಂದು ವೇಳೆ ಅಗಾಧ ಪ್ರಮಾಣದ ಧನ ಸಂಪತ್ತನ್ನು ಹೊಂದಿದ್ದರೆ, ಆದರೆ ಅವರ ಜೀವನದಲ್ಲಿ ದುರ್ಮಾರ್ಗದಲ್ಲಿ ನಡೀತಾರಾದರೆ, ಏನು ಖುಷಿ ಬಂದಾಗೆ ಮಾಡ್ತಾರೆ, ಯಾರಿಗೆ ಕೂಡ ಸಹಾಯ ಮಾಡಲ್ಲ, ಅಂಥವರು ಈ ದರಿದ್ರಗಿಂತ ಅವರ ಜೀವನ ಕೀಳು ಮಟ್ಟದ್ದು. ಅದಕ್ಕಿಂತಲೂ ಈ ದರಿದ್ರ ಮನುಷ್ಯನೇ ಉತ್ತಮನು. ದೇವಾಲಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆ ಕುಳಿತುಕೊಂಡಾಗ ಏನಾಗ್ತದೆ, ಬೇಕಾದಷ್ಟು ಧನವಂತ ಮನುಷ್ಯರು ಬಂದು ಅಲ್ಲಿ ಕಾಣಿಕೆಯನ್ನು ಹಾಕ್ತಿದ್ದರು ದೇವಾಲಯದಲ್ಲಿ. ಅವರ ಉದ್ದೇಶ ಏನಂತ ಹೇಳಿದರೆ, ಇತರರು ತನ್ನನ್ನು ನೋಡಬೇಕು, ಹೊಗಳಬೇಕಂತ ಅವರ ಉದ್ದೇಶ. ಅಂಥದ್ರಲ್ಲಿ ಓರ್ವ ವಿಧವೆ ಬಂದು ಒಂದು ಚಿಕ್ಕ ನಾಣ್ಯವನ್ನು ಹಾಕ್ತಾಳೆ. ಯಾರು ಕೂಡ ಅದಕ್ಕೆ ಗಮನ ವಹಿಸುವುದಿಲ್ಲ, ಕೊಡುವುದಿಲ್ಲ ಗಮನ. ಏನು ಒಂದು ನಾಣ್ಯ ಅಂತ ಹೇಳಿಕೊಂಡು ಆಕೆ ಆ ಖಜಾನೆ ಹತ್ರ ಹೋಗ್ತಿರುವಾಗಲೇ ಜನರು ಇನ್ನೊಂದು ದಿಕ್ಕಿಗೆ ನೋಡಲಿಕ್ಕೆ ಶುರು ಮಾಡ್ಬೋದು. ಯಾಕಂತ ಹೇಳಿದರೆ ಈಕೆ ಹಾಕಿದರೆ ಎಷ್ಟು ಹಾಕ್ಬೋದು, ಆಕೆಯಲ್ಲಿ ಏನು ಕೂಡ ಇಲ್ಲ ಅಂತ ಹೇಳಿಕೊಂಡು ಯಾರು ಕೂಡ ಗಮನಿಸಲಿಕ್ಕೆ ಹೋಗಲಿಲ್ಲ. ಯಾರು ಗಮನಿಸಿದರು ಅಂತ ಹೇಳಿಕೊಂಡು ದೇವರು ಗಮನಿಸಿದರು, ಯೇಸು ಸ್ವಾಮಿ ಗಮನಿಸಿದರು. ಅವರು ಏನು ಹೇಳಿದರು, ಇಷ್ಟ ತನಕ ಯಾರೆಲ್ಲರೂ ಕೂಡ ಈ ಧನವಂತರು ಹಾಕಿದ್ದರೋ ಈ ಖಜಾನೆಯಲ್ಲಿ ಹಣವನ್ನು, ಅವರೆಲ್ಲರಿಗಿಂತಲೂ ಈ ವಿಧವೆ ಹಾಕಿದಂಥ ಆ ಒಂದು ಕಾಣಿಕೆ ಅತಿ ದೊಡ್ಡ ಕಾಣಿಕೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ಆಕೆಯಲ್ಲಿ ತುಂಬ ಇಲ್ಲ, ಏನು ಇತ್ತೋ ಅದು ಆಕೆ ದೇವರಿಗೆ ಸಮರ್ಪಿಸಿದವು. ದುರ್ಮಾರ್ಗದಲ್ಲಿ ನಡೆಯುವಂಥ ಧನವಂತನಿಗಿಂತ ನಿರ್ದೋಷಿಯಾಗಿ ನಡೆಯುವ ದರಿದ್ರನೇ ಲೇಸು. ಒಂದು ವಿಚಾರವನ್ನು ನಾವು ಯಾವಾಗಲೂ ಕೂಡ ಕಾಣ್ತೇವೆ. ಆ ವಿಚಾರ ಏನಂತ ಹೇಳಿದರೆ, ಯಾರು ನಿಜವಾಗಿ ದಾನ ಮಾಡ್ತಾರೆ ನಮಗೆ ಖುಷಿ ಆಗ್ತದೆ. ಕೆಲವರು ದೊಡ್ಡ ಮೊತ್ತದ ದಾನವನ್ನು ನೀಡುವಾಗ, ಚಿಕ್ಕ ಪ್ರಮಾಣದಲ್ಲಿ ದಾನ ನೀಡುವಾಗ ಒಂದು ರೀತಿಯಲ್ಲಿ ಹಗುರವಾಗಿ ಅದನ್ನು ನೋಡ್ತೇವೆ. ಆದರೆ ಅದರ ಹಿಂದೆ ಇರುವಂಥ ಜೀವನವನ್ನು ನಾವು ನೋಡಬೇಕು. ಅದರ ಹಿಂದೆ ಇರುವಂಥ ಜೀವನ, ದೇವರ ಮೇಲೆ ನಂಬಿಕೆ ಯಾರಿಗೆ ಉಂಟು, ಈ ದಾರಿದ್ರ್ಯದಲ್ಲಿರುವ ಜನರಿಗೋ ಅಥವಾ ತುಂಬ ಉಳ್ಳವರಿಗೋ ಯಾರಿಗೆ ದೇವರಲ್ಲಿ ಹೆಚ್ಚು ಭಕ್ತಿ ಉಂಟು ಮತ್ತು ನಂಬಿಕೆ ಉಂಟು ಅಂತ ಹೇಳಿಕೊಂಡು. ಹಾಗೆ ಹೇಳುವಾಗ ಎಲ್ಲರೂ ಕೂಡ ಈ ಉಳ್ಳವರು ಧನವಂತರು ಕೆಟ್ಟವರೆಂಬುದಲ್ಲ. ಅವರಲ್ಲಿ ಕೆಲವರು ಒಳ್ಳೆಯವರು ಕೂಡ ಇರ್ತಾರೆ, ಒಳ್ಳೆಯವರು ಕೂಡ ಇರ್ತಾರೆ. ನಾವು ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕವನ್ನು ನೋಡಿದರೆ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಬಾರ್ನಬಾಸ್ ಆತನೋರ್ವ ಶ್ರೀಮಂತ ವ್ಯಕ್ತಿ. ಆತನಲ್ಲಿ ಏನಿತ್ತೋ ಎಲ್ಲವನ್ನು ಕೂಡ ಮಾರಿದನು. ಎಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ಮಾರಿದನು. ಹೊಲಗದ್ದೆಗಳನ್ನು ಏನಿತ್ತು ಅದೆಲ್ಲವನ್ನು ಕೂಡ ಮಾರಿದನು. ತನಗೇನು ಸಿಕ್ಕಿತು ಏನು ಕೂಡ ತನಗಾಗಿ ಇಡಲಿಲ್ಲ, ಅದನ್ನು ತಂದು ಪ್ರೇಷಿತರ ಕಾಲಬುಡದಲ್ಲಿ ಇಟ್ಟನು. ನೋಡಿ ಪ್ರಿಯರೇ, ಎಷ್ಟೊಂದು ಉದಾಹರಣೆ, ಉತ್ತಮ ಉದಾಹರಣೆ ನೋಡಿ. ಉಳಿದೆಲ್ಲರಿಗೆ ಕೂಡ ಒಂದು ರೀತಿಯಲ್ಲಿ ಪ್ರೇರಣೆ. ನಮ್ಮಲ್ಲಿ ಇರುವಂಥದ್ದನ್ನು ನಾವು ಯಾವ ರೀತಿಯಲ್ಲಿ ಇತರಲ್ಲಿ ಹಂಚಿಕೊಳ್ಬಹುದು ಅಂತ ಹೇಳಿಕೊಂಡು. ಹಾಗೆಯೇ ಅಲ್ಲಿ ಇನ್ನೊಂದು ಗಂಡ ಹೆಂಡತಿಯ ಜೋಡಿ ಇತ್ತು, ಅನಾನಿಯ ಮತ್ತು ಸಾಫೀರ. ಅವರಲ್ಲಿ ಕೂಡ ಸಂಪತ್ತು ಇತ್ತು. ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಾರಿದರು. ಆದರೆ ಮಾರಿದ್ದು ಎಲ್ಲವನ್ನು ತಂದು ಕೊಟ್ಟಿಲ್ಲ ಅವರು. ಯಾಕಂತ ಹೇಳಿದ್ರೆ ಅವರಲ್ಲಿ ಒಂದು ಸಂಶಯ ಇತ್ತು, ನಾವು ಎಲ್ಲವನ್ನು ಕೊಟ್ಟರೆ ಮತ್ತೆ ನಮ್ಗೆ ಏನಾಗ್ತದೆ ಎಂಬ ಒಂದು ಭಯ ಅವರಲ್ಲಿತ್ತು. ಅದಕ್ಕಾಗಿ ಕೊಟ್ಟರು, ಅದರ ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಪರಿಣಾಮ ಏನಾಯಿತು ಅಂತ ಹೇಳಿದರೆ ಇಬ್ಬರು ಕೂಡ ಅವರು ಸತ್ತು ಹೋದರು. ಬಾರ್ನಬಾಸನೇನಾದ, ಎಲ್ಲವನ್ನು ಕೊಟ್ಟವನೇನಾದ, ಓರ್ವ ಪ್ರೇಷಿತನಾಗಿ ಮಾರ್ಪಟ್ಟ. ಆತನು ಹೋಗಿ ಸುವಾರ್ತೆಯನ್ನು ಸಾರಿದನು. ಎಲ್ಲ ಕಡೆಯಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದನು. ಈ ಪ್ರೇಷಿತರ ಗುಂಪಿಗೆ ಸರಿಯಾಗಿ ಆತನು ಬಂದನು. ಯಾಕಂತ ಹೇಳಿದ್ರೆ ಆತನ ನಂಬಿಕೆ ದೇವರಲ್ಲಿತ್ತು. ತನ್ನಲ್ಲಿದ್ದಂಥ ಸಿರಿವಂತಿಕೆಯಲ್ಲಿ ಅಲ್ಲ, ದೇವರಲ್ಲಿಟ್ಟಿದ್ದನು. ದೇವರು ಆತನ ಕೈ ಬಿಡಲಿಲ್ಲ. 7ನೇ ವಾಕ್ಯ, ಜ್ಞಾನಿಯಾದ ಮಗ ಧರ್ಮಶಾಸ್ತ್ರವನ್ನು ಕೈಗೊಳ್ಳುವನು, ಹೊಟ್ಟೆಬಾಕರ ಗೆಳೆಯ ತಂದೆಗೆ ಅಪಕೀರ್ತಿ ತರುವನು.
ಯಾರು ಈ ಪ್ರಪಂಚದ ಭೋಗದ ಹಿಂದೆ ಹೋಗ್ತಾರೆ ಅವರಿಗೆ ಈ ಧರ್ಮಶಾಸ್ತ್ರ ಮತ್ತು ಧರ್ಮ ಅದೆಲ್ಲ ಅಷ್ಟು ಮನಸ್ಸಿಗೆ ಹೋಗಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಈ ಭೋಗದ ವಿಲಾಸದ ಜೀವನದ ಹಿಂದೆ ಹೋಗ್ತಾರೆ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಇದ್ದದನ್ನೆಲ್ಲ ಖರ್ಚು ಮಾಡಿಬಿಡ್ತಾರೆ, ಸಂತೋಷ ಪಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಹೇಗಾಗ್ತದೆ ಅಂತ ಹೇಳಿದರೆ ಅವರಿಗೆ ಏನು ಸಂತೋಷವನ್ನು ಹುಡುಕಿ ಹೋಗಿದ್ದರೋ ಅದು ಅವರಿಗೆ ಸಿಗಲ್ಲ. ಬದಲಾಗಿ ಎಲ್ಲವನ್ನು ಕಳ್ಕೊಳ್ತಾರೆ. ನಂತರ ಮಿತ್ರರೆಲ್ಲರೂ ದೂರ ಹೋಗ್ತಾರೆ. ದುಂದುಗಾರ ಮಗ ಇದ್ದ ಎಲ್ಲವನ್ನು ಕೂಡ ಆತನು ಕಳ್ಕೊಂಡನು. ಮತ್ತು ಕೊನೆಗೆ ಅಲ್ಲಿ ಯಾರು ಇದ್ದಿಲ್ಲ ಆತನಿಗೆ ಸಹಾಯ ಮಾಡಲಿಕ್ಕೆ. ನಂತರ ಕೊನೆಗೆ ಆತನು ಪರಿವರ್ತನೆ ಆಗಿ ತಂದೆ ಹತ್ರ ವಾಪಸ್ ಬಂದನು. ಇದೊಂದು ಯೇಸು ಸ್ವಾಮಿ ಹೇಳಿದಂಥ ಒಂದು ಅರ್ಥಪೂರ್ಣ ಜೀವನದಲ್ಲಿ ಪಾಠ ಕಲಿಯಬೇಕಾದಂಥ ಒಂದು ಸಾಮತಿ. ಪ್ರಪಂಚದಲ್ಲಿ ಎಲ್ಲ ಜನರು ಕೂಡ ಅದನ್ನು ತುಂಬ ಮೆಚ್ಚುಗೆ ಪಟ್ಟಂತಹ ಒಂದು ಒಳ್ಳೆಯ ಸಾಮತಿ. ಯಾವ ರೀತಿಯಲ್ಲಿ ನಾವು ದನದ ಹಿಂದೆ, ಈ ಸಿರಿ ಸಂಪತ್ತಿನ ಹಿಂದೆ ಹೋಗುವುದಲ್ಲ, ಬದಲಾಗಿ ನಾವು ಯಾವ ರೀತಿಯಲ್ಲಿ ದೇವರ ಸಾಮ್ರಾಜ್ಯಕ್ಕೆ ಸರಿಯಾಗಿ ಜೀವನ ಮಾಡಬೇಕು ಎಂಬುದನ್ನು ಅದು ತೋರಿಸಿಕೊಡ್ತದೆ. ಹೊಟ್ಟೆ ಬಾಕರಿಗೆ ಏನಂತ ಹೇಳಿದರೆ ಹೊಟ್ಟೆ ತುಂಬುವುದು ಒಂದೇ ಅವರ ಚಿಂತೆ ಇರ್ತದೆ. ಅದಕ್ಕಾಗಿ ಅವರು ಅದರ ಹಿಂದೆನೇ ಹೋಗ್ತಾ ಇರ್ತಾರೆ. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ. ಕೆಲವರು ಇರ್ತಾರೆ, ಈ ಧ್ಯಾನ ಕೂಟಕ್ಕೆ ಹೋದರೆ ತಾನೇನೋ ಪರಿವರ್ತನೆ ಆಗಿ ನನ್ನ ಜೀವನ ಏನು ಬೋರ್ ಆಗ್ತದೆ, ಅದಕ್ಕಾಗಿ ಹೋಗದೆ ಇರುವುದೇ ಒಳ್ಳೆಯದಂತ ಯೋಚನೆ ಮಾಡುವವರು ಇರ್ತಾರೆ. ಅಂಥವರಿಗೆ ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ? ಅಂಥವರ ಪ್ರಾರ್ಥನೆ ಅದು ಕೇವಲ ಕೇಳಲಿಕ್ಕೆ ಮಾತ್ರ ದೇವರಿಂದ. ಅದಕ್ಕಾಗಿ ಅದು ದೇವರಿಗೆ ತಿರಸ್ಕೃತವಾದಂತಹ ಪ್ರಾರ್ಥನೆ. ಮೆಚ್ಚಿಕೊಳ್ಳುವುದಿಲ್ಲ ದೇವರು. ಧರ್ಮಶಾಸ್ತ್ರಕ್ಕೆ ಯಾರು ಕಿವಿಗೊಡುವುದಿಲ್ವೋ ಅಂಥ ಪ್ರಾರ್ಥನೆಯನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಅದಕ್ಕಾಗಿ ಎಷ್ಟರ ಮಟ್ಟಿಗೆ ದೇವರು ನಮಗೆ ಈ ಒಂದು ಧರ್ಮಶಾಸ್ತ್ರವನ್ನು ನೀಡಿದ್ದಾರೆ, ನಮಗೆ ಆದೇಶಗಳನ್ನು ನೀಡಿದ್ದಾರೆ, ಉಪದೇಶಗಳನ್ನು ನೀಡಿದ್ದಾರೆ, ಅದನ್ನು ಪಾಲಿಸಿ ಜೀವಿಸುವುದು ಅದು ನಮಗೆ ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತದೆ. ಇವತ್ತಿನ ದಿವಸ ಈ ಅರ್ಥಪೂರ್ಣವಾದ ಸಂದೇಶವನ್ನು ಕೇಳುತ್ತಿರುವಾಗ ನಾವು ದೇವರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುವ. ನಮ್ಮಲ್ಲಿ ಏನು ಇರ್ಬೋದು, ದೇವರು ಕೊಟ್ಟಂಥ ಆಯುಷ್ಯ ಇರ್ಬೋದು, ದೇವರು ಕೊಟ್ಟಂಥ ಧನ ಸಂಪತ್ತು ಇರ್ಬೋದು, ದೇವರು ಕೊಟ್ಟಂಥ ಪ್ರತಿಭೆಗಳಿರ್ಬೋದು, ಗೆಳೆತನ ಇರ್ಬೋದು, ಮಿತ್ರತೆ ಇರ್ಬೋದು, ಅದೆಲ್ಲವನ್ನು ಕೂಡ ನಾವು ದೇವರ ಸಾಮ್ರಾಜ್ಯಕ್ಕಾಗಿ ಗಳಿಸಲಿಕ್ಕೆ ಅಥವಾ ಉಪಯೋಗಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ದೇವರಲ್ಲಿ ನಾವು ಈಗ ಕೇಳಿಕೊಳ್ಳುವ. ಕರ್ತರಾದ ದೇವರೇ, ಇವತ್ತಿನ ಈ ದಿವಸದಲ್ಲಿ ನಾವು ನಿಮಗೆ ಸ್ತುತಿ ಆರಾಧನೆಯನ್ನು ಸಲ್ಲಿಸುತ್ತೇವೆ. ಯಾರು ಧರ್ಮಶಾಸ್ತ್ರದಿಂದ ದೂರಕ್ಕೆ ಇರ್ತಾರೆ ಅವರ ಪ್ರಾರ್ಥನೆ ನಿಮಗೆ ಸಲ್ಲುವುದಿಲ್ಲ ಅಂತ ಈ ವಾಚನದ ಮೂಲಕ ನಮಗೆ ತಿಳಿಯಪಡಿಸಿದ್ದೀರಿ. ನಾವು ಯಾವತ್ತೂ ಕೂಡ ನಿಮಗೆ ಹತ್ತಿರದಲ್ಲಿ ಇರಲಿಕ್ಕೆ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ, ಓದಲಿಕ್ಕೆ, ಧ್ಯಾನಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ. ನಿಮ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಶಕ್ತಿಯನ್ನು ನೀಡಿರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದಾಗ ಏನು ನಮಗೆ ತಿಳಿಯಪಡಿಸಿದ್ದಾರೆ ಅದೇ ದಾರಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.